ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಏನೇನು ನೋಡಿದ್ವಿ ನಾವು ಡೆಫಿನೇಷನ್ಸ್ ನೋಡಿದ್ವಿ ಕೆಲವೊಂದು ಯಾವ್ಯಾವುದು ವೇವ್ ವೆಲಾಸಿಟಿ, ಆಂಪ್ಲಿಟ್ಯೂಡು, ಪಾರ್ಟಿಕಲ್ ಆಕ್ಸಲರೇಷನು, ಫೇಸ್ ಡಿಫ್ರೆನ್ಸು ಇವೆಲ್ಲ ಡೆಫಿನೇಷನ್ಸ್ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಈಕ್ವೇಷನ್ ಫಾರ್ ಪ್ರೋಗ್ರೆಸಿವ್ ವೇವ್ ಆರ್ ಸಿಂಪಲ್ ಹಾರ್ಮೋನಿಕ್ ವೇವ್ ಅಂತ ಹೇಳ್ತೀವಿ. ಸೊ ಪ್ರೋಗ್ರೆಸಿವ್ ವೇವ್ ಅಥವಾ ಸಿಂಪಲ್ ಹಾರ್ಮೋನಿಕ್ ವೇವ್ಗೆ ಈಕ್ವೇಷನ್ನ ಡೆಡ್ಯೂಸ್ ಮಾಡ್ತಾ ಹೋಗೋಣ. A wave which travels continuously in a medium in the same direction without any change in its amplitude is called a progressive wave ಅಂತ ಹೇಳ್ತೀವಿ. ಸೊ ಅಂದರೆ ಒಂದು ವೇವ್ ಹೀಗೆ ಟ್ರಾವೆಲ್ ಆಗ್ತದೆ ಅಂತ ಹೇಳಿದಾಗ ಕಂಟಿನ್ಯೂಸ್ ಆಗಿ ಆಂಪ್ಲಿಟ್ಯೂಡಲ್ಲೂ ಕೂಡ ಏನು ಬರೋಂಗಿಲ್ಲ, ಚೇಂಜ್ ಆಗಂಗಿಲ್ಲ, ಕಂಟಿನ್ಯೂಸ್ ಆಗಿ ಒಂದೇ ಆಂಪ್ಲಿಟ್ಯೂಡಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಅದನ್ನು ಏನು ಹೇಳ್ತೀವಿ ನಾವು ಪ್ರೋಗ್ರೆಸಿವ್ ವೇವ್ ಅಂತ ಹೇಳ್ತೀವಿ ನಾವು. ಓಕೆ, or traveling wave ಅಂತ ಹೇಳ್ತೀವಿ. A progressive wave may be transverse or longitudinal in nature. It may be transverse or longitudinal. Transverse ಆಗಿರ್ಬೋದು, longitudinal ಕೂಡ ಆಗಿರ್ಬೋದು. Due to wave motion, the particles of the medium execute simple harmonic motion about their mean position. ಈ ಒಂದು ವೇವ್ ಮೋಷನ್ ಆದಾಗ ಏನಾಗ್ತದೆ, ಆ ಪಾರ್ಟಿಕಲ್ಸು ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಆಸಿಲೇಟ್ ಆಗ್ತಾ ಹೋಗುತ್ತೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳಿ ನೋಡಿದ್ವಿ ಅಲ್ವಾ ನಾವು, ಆಸಿಲೇಟ್ ಆಗ್ತಾ ಹೋಗುತ್ತೆ. Okay, the equation for a simple harmonic wave can be derived as follows. Consider a simple harmonic wave traveling with a velocity v along positive x-axis as shown in the figure. X-axis ಅಲ್ಲಿ ಮೂವ್ ಆಗ್ತಿದೆ ಅಂತ ಇಟ್ಕೋಣ. ಸೊ ಇಲ್ಲಿ ಟೈಮ್ t ಹಾಕಿದ್ವಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ y ಹಾಕಿದ್ವಿ. The displacement of the particle at a time t is given by y is equal to a sin omega t. ನಮಗೆ ವೇವ್ ಇಕ್ವೇಶನ್ ಗೊತ್ತಿದೆ, y is equal to a sin omega t ಬರುತ್ತೆ ನಮಗೆ. ವೇರ್ ಎ ಅನ್ನೋದೇನು ಆಂಪ್ಲಿಟ್ಯೂಡ್, ಇಲ್ಲಿ ಬರೋಂಥ ಆಂಪ್ಲಿಟ್ಯೂಡು, ಆ್ಯಂಡ್ ಡಬ್ಲ್ಯೂ ಅಂತ ಹೇಳಿದ್ರೆ ಆ್ಯಂಗುಲರ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ವಿ. ಇಟ್ ಮೇ ಬಿ ರಿಟರ್ನ್ ಆಸ್ 2πf ಅಥವಾ 2π/t ಅಂತ ಹೇಳಿ ಬರಿತೀವಿ ನಾವು. ಲೆಟ್ ಪಿ ಬಿ ದ ಅನದರ್ ಪಾರ್ಟಿಕಲ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಓ. ಸೊ ಇಲ್ಲಿ ಈ ಒಂದು ಯಾವುದೋ ಒಂದು ಪಾರ್ಟಿಕಲ್, ಇನ್ನೊಂದು ಪಾರ್ಟಿಕಲ್ ಇಲ್ಲಿದೆ. ಸೊ ಇಲ್ಲಿಂದ ಯಾವುದೋ ಒಂದು ಇಲ್ಲಿಂದ ಡಿಸ್ಟೆನ್ಸ್ ಎಕ್ಸ್ ಅಷ್ಟು ಡಿಸ್ಟೆನ್ಸಲ್ಲಿ ಒಂದು ಪಾರ್ಟಿಕಲ್ ಇಲ್ಲಿದೆ ಅಂತ ಇಟ್ಕೋಣ. As the wave travels with a constant speed in a given medium, the time taken by the disturbance to reach P is x/v ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಆಸ್ ಅ ವೇವ್ ಟ್ರಾವೆಲ್ಸ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್, ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗ್ತಿದೆ ವೇವ್ ಅಂತ ಹೇಳಿದಾಗ ಒಂದು ಯಾವುದೋ ಒಂದು ಮೀಡಿಯಮಲ್ಲಿ, ದ ಟೈಮ್ ಟೇಕನ್ ಬೈ ದ ಡಿಸ್ಟರ್ಬೆನ್ಸ್ ಟು ರೀಚ್ ಪಿ, ಆ ಪಿ ಒಂದು ಪಾರ್ಟಿಕಲು ಪಿ ರೀಚ್ ಆಗಬೇಕಂತ ಹೇಳಿದಾಗ ಆ ಒಂದು ಟೈಮ್ ಟೇಕನ್ ಏನು ಆಗಿರುತ್ತೆ, x/v ಆಗಿರುತ್ತೆ. Okay. The state of motion of the particle at any instant of time is the same state of motion of particle O. ಇಲ್ಲಿ ಏನು ಸ್ಟೇಟ್ ಇರುತ್ತೋ ಅದೇ ಸ್ಟೇಟ್ ಏನಾಗಿರುತ್ತೆ, ಇಲ್ಲಿ ಪಿ ಅಲ್ಲಿರುತ್ತೆ. ಸೊ ನೆಕ್ಸ್ಟ್ x/v ಸೆಕೆಂಡ್ಸ್ ಅರ್ಲಿಯರ್, ದಟ್ ಈಸ್ ಅಂದರೆ ಆ ಟೈಮು, ಬಟ್ ಟೈಮ್ ಏನಾಗಿರುತ್ತೆ ಸೇಮ್ ಸ್ಟೇಟ್, ಬಟ್ ಟೈಮು x ಮೈನಸ್ ಇಲ್ಲಿ x/v ಸೆಕೆಂಡ್ಸಲ್ಲಿ ಗಿಂತ ಮುಂಚೆ ಆಗಿರುತ್ತೆ. ಓಕೆ, ದೆನ್ ಹಾಗಾದರೆ ಟೋಟಲ್ ಟೈಮ್ ಏನಾಯಿತು, ಟೈಮ್ ಟಿ ಅಂತ ತಗೊಂಡ್ರೆ ಟಿ ಮೈನಸ್ x/v ಆಯಿತು. ಹಾಗಾದರೆ ಟೋಟಲ್ ಟಿ ತಗೊಂಡ್ರೆ ಟಿ ಮೈನಸ್ x/v ಟೈಮ್ ಸೆಕೆಂಡಲ್ಲಿ ಏನಾಗ್ತಾ ಹೋಗುತ್ತೆ, ಪಾರ್ಟಿಕಲ್ ಪಿ ಅಲ್ಲಿ ಒಂದು ನಮಗೆ ಟೈಮ್ ಸಿಗತ್ತೆ. ಫ್ರಮ್ ಈಕ್ವೇಷನ್ 1 ದ ಮೋಷನ್ ಆಫ್ ದ ಪಾರ್ಟಿಕಲ್ ಎಟ್ ಓ. ಸೊ ಆ ಒಂದು ಈಕ್ವೇಷನ್ 1 ಅಂತ ಹೇಳಿ ತೊಗೊಂಡ್ವಿ, ಈಕ್ವೇಷನ್ 1 ಅಂತ ಹೇಳಿ ಏನು ತೊಗೊಂಡಿದ್ವಿ, ಅಲ್ಲಿ ನಾವು ಪಾರ್ಟಿಕಲ್ ಓ ಅಲ್ಲಿ ಟೈಮ್ ಟಿ ಮೈನಸ್ x/v ಅಂತ ತೊಗೊಂಡಾಗ y is equal to a sin omega t minus x/v ಅಂತ ಬರುತ್ತೆ. ಸೊ ಕನ್ಸಿಡರ್ ದಟ್ ಈಕ್ವೇಷನ್ as 2. Equation 2 represents the displacement of the particle at p at a time t. For different values of x and t, equation 2 represents the state of motion of different particles in the medium at different instants of time. Hence, it represents the equation of simple harmonic traveling along x along positive x-axis ಅಂತ ಹೇಳ್ತೀವಿ. So here, equation 2 represents the particle at p at a time t. ಸೊ ಅಟ್ ಎ ಟೈಮ್ ಟಿ ಅಲ್ಲಿ ಏನು ಮಾಡುತ್ತೆ, ಪಿ ಇದೆ ಅಂತ ಒಂದು ಪಾರ್ಟಿಕಲ್ ಪಿ ಅಲ್ಲಿ ಯಾವುದೋ ಒಂದು ಟೈಮಲ್ಲಿ ಟಿ ಇದೆ ಅಂತ ಹೇಳಿದಾಗ ಇಟ್ ರೆಪ್ರೆಸೆಂಟ್ಸ್ ದ ಈ ವೇವ್ ಇಕ್ವೇಷನ್. ಅದೇನೇ ಈಕ್ವೇಷನ್ 2 ಫಾರ್ ರೆಪ್ರೆಸೆಂಟ್ಸ್ ದ ಸ್ಟೇಟ್ಸ್ ಆಫ್ ಮೋಷನ್ ಆಫ್ ಡಿಫ್ರೆಂಟ್ ಪಾರ್ಟಿಕಲ್ಸ್. ಬೇರೆ ಬೇರೆ ಪಾರ್ಟಿಕಲ್ಸು ಬೇರೆ ಬೇರೆ ಸ್ಟೇಟಲ್ಲಿ ಇದ್ದಾಗ ಸೊ ಈ ಒಂದು x/v ಟಿ ಮೈನಸ್ x/v ಅನ್ನೋದನ್ನು ಯಾವ ಸ್ಟೇಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಹೋಗುತ್ತೆ, ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ದ್ಯಾಟ್ ಹಂಗಂದರೆ ಪ್ರತಿಯೊಂದು ಪಾರ್ಟಿಕಲಿಗೂ ಕೂಡ ಏನಾಯ್ತು ಅಲ್ಲಿ ನಮಗೆ ಪ್ರತಿಯೊಂದು ಸ್ಟೇಟನ್ನು ಕೂಡ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದಾಗ y is equal to a sin omega t minus x/v ಬಂದಿರೋ ಅಂಥ ಒಂದು ಏನದು ಒಂದು ಪಾರ್ಟಿಕಲು ಏನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ
ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಯಾವುದರಲ್ಲಿ, ಯಾವ ಆ್ಯಕ್ಸಿಸಲ್ಲಿ, ಎಕ್ಸ್ ಆ್ಯಕ್ಸಿಸಲ್ಲಿ. ಅದೇ ನಾವು ವೈ ಆ್ಯಕ್ಸಿಸಲ್ಲೂ ಕೂಡ ತೊಗೊಂಡು ಹೇಳ್ಬೋದು. ವೈ ಆ್ಯಕ್ಸಿಸ್ ತೊಗೊಳ್ಳೋದಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀವಿ ನಾವು, ಎ ಕಾಸ್ ಒಮೆಗಾ ಟಿ ಅಂತ ಹೇಳಿ ತೊಗೊಳ್ತೀವಿ, ಆಯಿತಾ. ಸೊ ದಟ್ ಈಸ್ ಸೈನುಸಾಯ್ಡಲ್ ವೇವ್. ನೆಕ್ಸ್ಟ್ ಇಲ್ಲಿ, ಇಫ್ ದ ವೇವ್ ಇಸ್ ಟ್ರಾವೆಲಿಂಗ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಕಡೆ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಟಿ ಮೈನಸ್ ಎಕ್ಸ್ ಬೈ ವಿ ಅಂತ ಹೇಳಿದ್ರೆ ಟಿ ಮೈನಸ್ ಆಫ್ ಮೈನಸ್ ಎಕ್ಸ್ ಬೈ ವಿ ಅಂತ ಬರ್ಕೊಂಡಾಗ ಟಿ ಪ್ಲಸ್ ಎಕ್ಸ್ ಬೈ ವಿ ಆಯಿತು. ಸೊ y is equal to a sin omega t plus x by v equation 3. ಸೊ ಇದು ಇಕ್ವೇಷನ್ 3 ಅಂತ ಹೇಳಿದಾಗ ನಮಗೆ ಬಂದಿರೋಂಥ ಒಂದು ಪ್ರೋಗ್ರೆಸಿವ್ ವೇವ್ ಇಕ್ವೇಷನು. ಸೊ ಪ್ರೋಗ್ರೆಸಿವ್ ವೇವ್ ಇಕ್ವೇಷನ್ನ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರೀತಾ ಹೋಗ್ಬೋದು. ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊಂಡಾಗ ಮಾತ್ರ ಯಾವ್ಯಾವ ಥರ ಬರೀತಾ ಹೋಗ್ಬೋದು ಅಂತ ನೋಡಿ. y is equal to a sin omega t minus x by v. Next consider y is equal to a sin t omega into t minus x by v. We know that 2 pi f ಒಮೆಗಾ ಅಂತ ಹೇಳಿದ್ರೆ 2 pi ಎಫ್ ಅಂತ ಗೊತ್ತು. y is equal to a sin ಒಮೆಗಾ ಅಂದರೆ 2 pi f t minus x by v. y is equal to a sin 2 pi f into t minus x by v. ಇದು ಒಂದು ಫಾರ್ಮಲ್ಲಿ ಬರಿಬೋದಾ, ಸೆಕೆಂಡ್ ಫಾರ್ಮಲ್ಲಿ. ನೆಕ್ಸ್ಟ್ ಥರ್ಡ್ ಫಾರ್ಮ್, y is equal to a sin 2 pi f into t minus x by v ತಗೊಂಡಿದ್ದೀವಿ. ನೆಕ್ಸ್ಟು ಎಫ್ನ ಒಳಗಡೆ ತಗೋಣ. y is equal to a sin 2 pi as it is f t ಒಳಗಡೆ ಮೈನಸ್ f by v. ನೆಕ್ಸ್ಟ್ ವಿ ನೋ ದಟ್ ಎಫ್ ಇಸ್ ಇಕ್ವಲ್ ಟು 1 ಬೈ ಟಿ, ವಿ ಇಸ್ ಇಕ್ವಲ್ ಟು ಏನಾಯ್ತು ಹಾಗಾದರೆ ಲ್ಯಾಂಬ್ಡಾ ಬೈ ಟಿ ಆಯ್ತಲ್ವಾ. ವಿ ಇಸ್ ಇಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಬರ್ತಿದ್ವಲ್ಲ ನಾವು. ಸೊ ದಟ್ ಈಸ್ ಇಕ್ವಲ್ ಟು ಎಫ್ ಬೈ ಲ್ಯಾಂಬ್ಡಾ ಇಸ್ ಇಕ್ವಲ್ ಟು ಎಫ್ ಬೈ ವಿ ಇಸ್ ಇಕ್ವಲ್ ಟು 1 ಬೈ ಲ್ಯಾಂಬ್ಡಾ ಆಯಿತು. ಸೊ ವೈ ಇಸ್ ಇಕ್ವಲ್ ಟು ಎ ಸೈನ್ 2 ಪೈ ಎಫ್ ಟಿಗೆ ಏನು ಬರ್ಕೋಬೋದು ಹಾಗಾದರೆ ನಾವು, ಎಫ್ ಟಿಗೆ ಟಿ ಬೈ ಟಿ ಮೈನಸ್ ಎಕ್ಸ್ ಬೈ ಎಫ್ ಬೈ ವಿ ಅಂತ ಹೇಳಿದ್ರೆ 1 ಬೈ ಲ್ಯಾಂಬ್ಡಾ ಎಕ್ಸ್ ಆಸ್ ಇಟ್ ಇಸ್. ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ಫಾರ್ಮ್. ಅದು ಒಂದು ಫಾರ್ಮ್ ಆಯಿತು ನಮಗೆ. ಎಫ್ ಅಂದರೆ 1 ಬೈ ಟಿ ಅಲ್ವಾ, ಎಫ್ ಅಂದರೆ 1 ಬೈ ಟಿ, ಟಿ ಡಿವೈಡೆಡ್ ಬೈ ಟಿ ಬರ್ಕೊಳ್ಳೋದು. ನೆಕ್ಸ್ಟ್ ಫೋರ್ತ್ ಫಾರ್ಮಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದ್ರೆ y ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಇಂಟು ಟಿ ಮೈನಸ್ ಎಕ್ಸ್ ಬೈ ವಿ ಗೊತ್ತಿದೆ ನಮಗೆ. ಎ ಸೈನ್ ಒಮೆಗಾ ಡಿವೈಡೆಡ್ ಬೈ ವಿ ವಿ ಟಿ ಮೈನಸ್ ಎಕ್ಸ್ ಬೈ ವಿ. ವಿನ ಕಾಮನ್ ತೆಕ್ಕೊಂಡಿರೋದಷ್ಟೇ. ಸೊ ವಿ ಕಾಮನ್ ತೆಕ್ಕೊಂಡಿದ್ದೀವಿ. ಸೊ ದಟ್ ಒಮೆಗಾ ಇಸ್ ಈಕ್ವಲ್ ಟು 2 pi f, ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಬರ್ದಿದ್ದೀವಿ ನಾವು. ಸೊ ಹಾಗಾದ್ರೆ ಏನಾಯಿತು, ಒಮೆಗಾ ಬೈ ವಿ ಅಂತ ಹೇಳಿದ್ರೆ 2 pi f ಬೈ ಎಫ್ ಲ್ಯಾಂಬ್ಡಾ 2 pi ಬೈ ಲ್ಯಾಂಬ್ಡಾ ಉಳ್ಕೊಳ್ತು. ಒಮೆಗಾಗೆ ಏನು ಹಾಕೊಳ್ತೀವಿ ನಾವು, 2 pi ಬೈ ಲ್ಯಾಂಬ್ಡಾ ಹಾಕೊಳ್ತೀವಿ ಇಂಟು ವಿ ಟಿ ಮೈನಸ್ ಎಕ್ಸ್ ಆಯಿತು. ಓಕೆ, ನೆಕ್ಸ್ಟ್ ಕನ್ಸಿಡರ್ y is equal to a sin omega into t minus x by v, that is equal to a sin omega t minus omega x by v. y is equal to a sin omega t minus omega ಅಂತ ಹೇಳಿದಾಗ 2 pi by lambda into x ಆಯಿತು. ಓಕೆ, ಒಮೆಗಾ ಟಿ ಮೈನಸ್ ಕೆ ಎಕ್ಸ್, ಕೆಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ, 2 pi by lambdaನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೊಪಗೇಷನ್ ಕಾನ್ಸ್ಟೆಂಟ್ ಅಥವಾ ವೇವ್ ನಂಬರ್ ಅಂತ ಹೇಳ್ತೀವಿ ನಾವು ಅದನ್ನು. ಓಕೆ, ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ಫೇಸ್ ಡಿಫ್ರೆನ್ಸ್ ಆ್ಯಂಡ್ ದ ಪಾತ್ ಡಿಫ್ರೆನ್ಸ್. ಇಲ್ಲಿ ಇಫ್ ಝೈ, ಇದನ್ನು ಝೈ ಅಂತ ಹೇಳ್ತೀವಿ ನಾವು, ಅಥವಾ ಫೈ ಅಂತಲೂ ಕೂಡ ಹೇಳಿ, ಝೈ ಅಂತ ಹೇಳ್ತೀವಿ, ಫೈ ಅಂತ ಹೇಳಿ. ಇಫ್ ಫೈ ಆ್ಯಂಡ್ ಎಕ್ಸ್ ಡಿನೋಟ್ ದ ಫೇಸ್ ಡಿಫ್ರೆನ್ಸ್ ಆ್ಯಂಡ್ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್. ಸೊ ಇದು ಒಂದು ಫೇಸ್ ಡಿಫ್ರೆನ್ಸು, ಇದು ಪಾತ್ ಡಿಫ್ರೆನ್ಸ್ ಅಂತ ಅಂದಾಗ, ಸೊ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟಿಕಲಲ್ಲಿ ಮಧ್ಯೆ ಇರೋಂಥ ಫೇಸ್ ಡಿಫ್ರೆನ್ಸು ಪಾತ್ ಡಿಫ್ರೆನ್ಸು. ದೆನ್ ಫೇಸ್ ಡಿಫ್ರೆನ್ಸ್ ಕರೆಸ್ಪಾಂಡಿಂಗ್ ಟು ದ ಪಾತ್ ಡಿಫ್ರೆನ್ಸ್ ಈಸ್ ಗಿವನ್ ಬೈ, ಸಿಮಿಲರ್ಲಿ ಎ ಫೇಸ್ ಡಿಫ್ರೆನ್ಸ್ 2 pi ಕರೆಸ್ಪಾಂಡ್ ಟು ಎ ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ. ಸೊ ಯಾವಾಗಲೂ ಅಷ್ಟೇ ನಮಗೆ ಫೇಸ್ ಡಿಫ್ರೆನ್ಸ್ ದಟ್ ಈಸ್ ಈಕ್ವಲ್ ಟು 2 pi by lambda ಇಂಟು ಎಕ್ಸ್ ಆಗಿರುತ್ತೆ. ಇದು ರಿಲೇಷನ್ನೇ ಹೀಗೆ ನಮಗೆ. ಸೊ ಫೇಸ್ ಡಿಫ್ರೆನ್ಸು ಎಫ್ ಇದೆ, ಫೈ ಇದೆ ಅಂತ ಹೇಳಿದಾಗ, ಪಾತ್ ಡಿಫ್ರೆನ್ಸ್ ಎಕ್ಸ್ ಇದೆ ಅಂತ ಹೇಳಿದಾಗ ಅದ್ರ ಮಧ್ಯೆ ಏನಾಗಿರುತ್ತೆ ನಮಗೆ 2 pi by lambda ಅನ್ನೋ ಒಂದು ಫೇಸ್ ಡಿಫ್ರೆನ್ಸು ಎಕ್ಸಿಸ್ಟೆನ್ಸಲ್ಲಿ ಇರುತ್ತೆ. ಓಕೆ, ಸೊ ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ, 2 pi ಫೇಸ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದಾಗ, ಲ್ಯಾಂಬ್ಡಾ ಒಂದು ಪಾತ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದಾಗ ಫೈ ಇಸ್ ಈಕ್ವಲ್ ಟು 2 pi by lambda ಇಂಟು ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೋಗ್ರೆಸಿವ್ ವೇವ್ ಅಥವಾ ಪ್ರೋಗ್ರೆಸಿವ್ ಮೆಕ್ಯಾನಿಕಲ್ ವೇವ್ ಅಂತ ಹೇಳ್ತೀವಿ. ಇಟ್ ಈಸ್ ಫಾರ್ಮ್ಡ್ ಡ್ಯೂ ಟು ಎ ಕಂಟಿನ್ಯೂಸ್ ವೈಬ್ರೇಷನ್ ಆಫ್ ದಿ ಪಾರ್ಟಿಕಲ್ಸ್. ಸಿ ಹೌದಲ್ವಾ, ನಾವು ಪ್ರೋಗ್ರೆಸಿವ್ ವೇವ್ ಅಂತ ಹೇಳಿದ್ರೆ ನಾವು ಡೆಫಿನೇಷನ್ ಏನು ಹೇಳಿದ್ವಿ ನಾವು, ಸೊ ಹಿಂಗೆ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಏನೋ ನಮಗೆ ಆಂಪ್ಲಿಟ್ಯೂಡ್ ಚೇಂಜ್ ಆಗಬಾರ್ದು ಅಂತ ಹೇಳಿದಾಗ, ಆಂಪ್ಲಿಟ್ಯೂಡ್ ಚೇಂಜ್ ಆಗಬಾರ್ದು ಅಂತಂದರೆ ಕಾನ್ಸ್ಟೆಂಟ್ ವೆಲಾಸಿಟಿ ಇರಬೇಕು ಅಂತ ಹೇಳಿದಾಗ, ಇಟ್ ಈಸ್ ಫಾರ್ಮ್ ಡ್ಯೂ ಟು ಎ ಕಂಟಿನ್ಯೂಸ್ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್.
ಕಂಟಿನ್ಯೂಸ್ ಆಗಿ ವೈಬ್ರೇಟ್ ಆಗ್ತಿದೆ ಅಂತ ಹೇಳಿದಾಗ ಅದನ್ನು ಏನು ಹೇಳ್ತೀವಿ ನಾವು ಪ್ರೋಗ್ರೆಸಿವ್ ವೇವ್ ಅಂತ ಹೇಳ್ತೀವಿ. The propagation of disturbance is due to the elastic and inertial properties of the medium. The propagation of disturbance is due to the elastic and inertial property. Elastic ಮತ್ತು initial properties ಮೇಲೆ ಡಿಪೆಂಡ್ ಆಗಿರುತ್ತೆ ಅದು disturbance. There is a transfer of energy from one point to another in the form of a disturbance. ಇಲ್ಲಿಂದ ಇಲ್ಲಿಗೆ ಡಿಸ್ಟರ್ಬೆನ್ಸ್ ಏನಾಗ್ತಿದೆ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಹೇಳಿದಾಗ ಆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಎನರ್ಜಿ ಕೂಡ ಏನಾಗ್ತಾ ಹೋಗುತ್ತೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಪಾರ್ಟಿಕಲ್ಸ್ ಆರ್ ನಾಟ್ ಪರ್ಮನೆಂಟ್ಲಿ ಅಟ್ ರೆಸ್ಟ್ ಅಲ್ವಾ, ಪರ್ಮನೆಂಟ್ಲಿ ಅಟ್ ರೆಸ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಹೇಳಿದಾಗ ಆ ಪಾರ್ಟಿಕಲ್ ಸ್ವಲ್ಪನಾದ್ರೂ ಡಿಸ್ಟರ್ಬೆನ್ಸ್ ಆಗಬೇಕು, ಡಿಸ್ಟರ್ಬ್ ಆಗಲೇಬೇಕು. ಸೊ ಪಾರ್ಟಿಕಲ್ಸು ಪರ್ಮನೆಂಟಾಗಿ ರೆಸ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. Every particle vibrates about its mean position with the same amplitude. So same amplitude in the definition alle helidvi, and with the same frequency. However, at given instant phases some different particles are different. But phases ಏನಾಗ್ತಾ ಹೋಗುತ್ತೆ, ಪಾರ್ಟಿಕಲ್ಸ್ನ ಫೇಸ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಬಟ್ ಸೇಮ್ ವೆಲಾಸಿಟಿ, ಸೇಮ್ ಫೇಸ್, ಸೇಮ್ ಫ್ರೀಕ್ವೆನ್ಸಿ ಆ್ಯಂಡ್ ಸೇಮ್ ಆ್ಯಂಪ್ಲಿಟ್ಯೂಡಲ್ಲಿ ಇರುತ್ತೆ ಯಾವಾಗಲೂ ಕೂಡ ಪಾರ್ಟಿಕಲ್. The particle pass through their mean position one after the other. So mean position ಇಲ್ಲಿ ಒಂದು ಪಾರ್ಟಿಕಲ್ ಬಂತು, ನೆಕ್ಸ್ಟ್ ಇನ್ನೊಂದು ಪಾರ್ಟಿಕಲ್ಲು ಈ ಮೀನ್ ಪೊಸಿಷನಿಗೆ ಬಂದು ನೆಕ್ಸ್ಟ್ ಹೋಗುತ್ತೆ. ಸೊ ಸಡನ್ನಾಗಿ ಎಲ್ಲ ಬಂದು ಹೋಗ್ಬಿಟ್ರೆ ಅದನ್ನು ಪ್ರೋಗ್ರೆಸಿವ್ ವೇವ್ ಅಂತ ಹೇಳಲ್ಲ. ಒಂದು ಪಾರ್ಟಿಕಲ್ ಆದಮೇಲೆ ಇನ್ನೊಂದು ಪಾರ್ಟಿಕಲು ಮೀನ್ ಪೊಸಿಷನ್ಗೆ ಬಂದು ಹೋಗುತ್ತೆ. Okay, the wave velocity is different from the particle velocity. Wave velocity ಬೇರೆ, particle velocity ಬೇರೆ. The waves undergo reflection, refraction, interference and diffraction. ಸೊ ಲೈಟಿನ ಪ್ರಾಪರ್ಟೀಸ್ಗಳು ಏನಿದೆ ಅವೆಲ್ಲನೂ ಕೂಡ ಈ ವೇವು ಏನು ಮಾಡ್ತಾ ಹೋಗುತ್ತೆ, ಕ್ಯಾರಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇಂಟೆನ್ಸಿಟಿ ಆಫ್ ಎ ವೇವ್ ಅಂತ ಹೇಳ್ತೀವಿ. ಇಂಟೆನ್ಸಿಟಿ ಆಫ್ ಎ ವೇವ್ ಇಸ್ ಕಾಲ್ಡ್ ಆಸ್ ಇಂಟೆನ್ಸಿಟಿ. ವಿ ನೋ ದಟ್ ವೇವ್ ಟ್ರಾನ್ಸ್ಪೋರ್ಟ್ಸ್ ಎನರ್ಜಿ ಅಲ್ವಾ, ಎನರ್ಜಿನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗಷ್ಟೇ ಓದಿದ್ವಿ ನಾವು. The amount of energy falling per second on unit area placed at right angles to the direction of propagation of wave is known as intensity of wave. The amount of energy falling per second on unit area. ಸೊ ಸಮ್ ಏರಿಯಾ ಇದೆ, ಆ ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ ಅದ್ರ ಮೇಲೆ ಬಂದು ಬೀಳತ್ತೆ ಅಥವಾ ಅಬ್ಸರ್ವ್ ಆಗುತ್ತೆ. ಪ್ಲೇಸ್ಡ್ ಅಟ್ ರೈಟ್ ಆ್ಯಂಗಲ್ಸ್ ಟು ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್ ಹಿಂಗಿದೆ ಅಂತ ಹೇಳಿದಾಗ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿರ್ತಾರೆ. ಓಕೆ, ಪರ್ಪೆಂಡಿಕ್ಯುಲರ್ ಆಗಿ ಮೆಷರ್ ಮಾಡುವಂಥ ಒಂದು ಇದನ್ನು ಏನು ಹೇಳ್ತೀವಿ ನಾವು ಇಂಟೆನ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇಂಟೆನ್ಸಿಟಿ ಆಫ್ ಎ ಯೂನಿಟ್ ಏನು ಹೇಳಿ, ಇಂಟೆನ್ಸಿಟಿನ ಯೂನಿಟ್ ಏನು ಹೇಳ್ತೀವಿ, ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ವ್ಯಾಟ್ W ಮೀಟರ್ ಟು ದಿ ಪವರ್ ಆಫ್ -2 ಅಂತ ಬರೀತೀವಿ ನಾವು ಇಂಟೆನ್ಸಿಟಿ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಇಂಟೆನ್ಸಿಟಿ ಇಸ್ ಗಿವನ್ ಬೈ I is equal to 2π square f square a square rho v, where f ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ, a ಅಂತ ಹೇಳಿದ್ರೆ ಆಂಪ್ಲಿಟ್ಯೂಡು, ರೋ ಅಂತ ಹೇಳಿದ್ರೆ ಡೆನ್ಸಿಟಿ ಆ್ಯಂಡ್ v ಅಂತ ಹೇಳಿದ್ರೆ ವೆಲಾಸಿಟಿ ಆಫ್ ದ ವೇವ್. Okay, this shows that density of a wave is directly proportional to the square of the frequency, square of its amplitude, density of the medium and its velocity. Okay, so the derivation is just expression ನೆನಪಿಟ್ಕೊಂಡ್ರೆ ಸಾಕು. I is equal to 2π square f square a square rho into v ಅಂತ ಹೇಳಿ. Next, speed of a traveling wave. The wave traveling along positive x-axis is represented by, we know that y is equal to a sin omega t minus kx, where k ಅಂತ ಹೇಳಿದ್ರೆ ವೇವ್ ನಂಬರ್ ಅಂತ ಹೇಳಿದ್ರೆ k is equal to 2π by lambda ಅಂತಲೂ ಬರ್ತಿದ್ವಿ ಅಲ್ವಾ ನಾವು. k is equal to 2π by lambda, propagation constant ಅಂತ ನೋಡಿದ್ವಿ ನಾವು. ನೆಕ್ಸ್ಟ್, ಇನ್ ದಿಸ್ ಈಕ್ವೇಷನ್ ದ ಕ್ವಾಂಟಿಟಿ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಇಸ್ ನೋನ್ ಆಸ್ ದ ಫೇಸ್. ಇದನ್ನೇ ನಾವೇನು ಹೇಳ್ತೀವಿ, ಫೇಸ್ ಅಂತ ಹೇಳ್ತೀವಿ ನಾವು, ಯಾವ ಫೇಸಲ್ಲಿದೆ ಅಂತ ಹೇಳಿ. ಓಕೆ, ಆಸ್ ದ ವೇವ್ಸ್ ದೆನ್ each point, as the wave travels, then each point on the waveform retains its displacement. Thus, this is possible if the phase Wt minus kx, omega t minus kx is constant. So, omega t minus kx constant ಅಂತ ಹೇಳಿದಾಗ ಆ ಒಂದು ವೇವ್ ಟ್ರಾವೆಲ್ ಆಗಬೇಕಾದ್ರೆ ಪ್ರತಿಯೊಂದು ಪಾಯಿಂಟ್ ವೇವ್ ಫಾರ್ಮಲ್ಲಿ ಇರೋಂಥ ಪ್ರತಿಯೊಂದು ಪಾಯಿಂಟನ್ನು ಕೂಡ ಏನು ಮಾಡಲಿಕ್ಕೆ ಸಾಧ್ಯ, ಡಿಸ್ಪ್ಲೇಸ್ಮೆಂಟನ್ನು ರಿಟೈನ್ ಮಾಡಲಿಕ್ಕೆ ಸಾಧ್ಯ, ಡಿಸ್ಪ್ಲೇಸ್ಮೆಂಟನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ. ಸೊ ದಟ್ ಈಸ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳಿದಾಗ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ ವಿತ್ ರೆಸ್ಪೆಕ್ಟ್ ಟು ಟಿ. ಒಮೆಗಾ ಅನ್ನೋದು ಕಾನ್ಸ್ಟೆಂಟು, ಟಿ ದ ಡಿಫ್ರೆನ್ಸಿಯೇಷನ್ ಏನಾಯ್ತಲ್ಲಿ 1 ಆಯಿತು, ಮೈನಸ್
ಕೆ ಕಾನ್ಸ್ಟೆಂಟು, ಎಕ್ಸ್ನ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಡಿ ಎಕ್ಸ್ ಬೈ ಡಿ ಟಿ ಆಯಿತು. ಕಾನ್ಸ್ಟೆಂಟಿಗೆ ಡಿಫ್ರೆನ್ಸಿಯೇಷನ್ ಬರಲ್ಲ, ಇದು ಕೂಡ ಕಾನ್ಸ್ಟೆಂಟ್. ಯಾವುದು ಕಾನ್ಸ್ಟೆಂಟು? ಒಮೆಗಾ ಅನ್ನೋದು ಕಾನ್ಸ್ಟೆಂಟು, ಕೆ ಅನ್ನೋದು ಕಾನ್ಸ್ಟೆಂಟು, ಟಿ ಕಾನ್ಸ್ಟೆಂಟ್ ಅಲ್ಲ, ಎಕ್ಸ್ ಕಾನ್ಸ್ಟೆಂಟ್ ಅಲ್ಲ ಅಲ್ವಾ. ಸೊ ದಟ್ ಈ ಕಾನ್ಸ್ಟೆಂಟಿನ ಡಿಫ್ರೆನ್ಸಿಯೇಷನ್ 0. ಸಾರಿ, ಇಲ್ಲಿ ಕಾನ್ಸ್ಟೆಂಟ್ 0 ಬರ್ಕೊಂಡ್ವಿ. ಕೆ ಇಂಟು ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಏನಾಯ್ತಲ್ಲಿ ಒಮೆಗಾ ಆಯಿತು. ನೆಕ್ಸ್ಟ್ ಒಮೆಗಾ ಇಸ್ ಈಕ್ವಲ್ ಟು 2 pi f and k is equal to 2 pi by lambda. Okay, next v is equal to 2 pi f by 2 pi lambda. v is equal to ಏನು ಬಂತು ನಮಗಲ್ಲಿ f lambda ಬಂತು. So when a wave goes from one medium to another medium, then both speed and wavelength change but the frequency remains same. ಸೊ ಏನಾಯ್ತು ಅಲ್ಲಿ, ಹಾಗಾದರೆ ಫ್ರೀಕ್ವೆನ್ಸಿ ಇದೇನಾಯಿತು, ಫ್ರೀಕ್ವೆನ್ಸಿ ಒಂದು ವೇವು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗುತ್ತೆ ಅಂತ ಹೇಳಿದಾಗ ಸ್ಪೀಡ್ ಚೇಂಜ್ ಆಗುತ್ತೆ, ವೇವ್ ಲೆಂತ್ ಚೇಂಜ್ ಆಗುತ್ತೆ, ಫ್ರೀಕ್ವೆನ್ಸಿ ಏನಾಗಿರುತ್ತೆ ಇಟ್ ಡಸಂಟ್ ಚೇಂಜ್. ಯಾವಾಗಲೂ ಅಷ್ಟೇ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ವೇವ್ ಟ್ರಾವೆಲ್ ಆಯ್ತು ಅಂತ ಹೇಳಿದಾಗ ಸ್ಪೀಡು ಮತ್ತು ವೇವ್ ಲೆಂತ್ ಚೇಂಜ್ ಆಗ್ಬೋದು, ಬಟ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಇಟ್ ನೆವರ್ ಚೇಂಜಸ್. ಓಕೆ, ಸ್ಪೀಡ್ ಆಫ್ ಎ ಟ್ರಾನ್ಸ್ವರ್ಸ್ ವೇವ್ ಆನ್ ಸ್ಟ್ರೆಚ್ಡ್ ಸ್ಟ್ರಿಂಗ್. The speed of a transverse wave in a stretched string is given by v is equal to root of t by mu ಅಂತ ಹೇಳ್ತೀವಿ, where t is the tension in the string and mu is the mass per unit length ಅಂತ ಹೇಳಿದ್ರೆ linear density ಅಂತ ಹೇಳ್ತೀವಿ. linear density of the string. ಒಂದು ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂದರೆ ಸ್ಟ್ರಿಂಗನ್ನು ಹಿಂಗೆ ಎಳೆದು ಬಿಟ್ಟಾಗ ಅದರಲ್ಲಿ ಹೆಂಗೆ ಸ್ಪೀಡ್ ಹೆಂಗಿದೆ ಅದು ಟ್ರಾನ್ಸ್ವರ್ಸ್ ವೇವ್ಸ್ ಅಲ್ವಾ ಕ್ರಿಯೇಟ್ ಆಗೋದು. ಅದನ್ನು ಏನು ಹೇಳ್ತೀವಿ ನಾವು, ಒಂದು ಟ್ರಾನ್ಸ್ವರ್ಸ್ ಸ್ಟ್ರಿಂಗಲ್ಲಿ ಟ್ರಾನ್ಸ್ವರ್ಸ್ ವೇವ್ ಕ್ರಿಯೇಟ್ ಆಗಿದ್ದಾಗ ಅದರದ್ದು ವೆಲಾಸಿಟಿ ಏನಿರುತ್ತೆ ಅಥವಾ ಸ್ಪೀಡ್ ಏನಿರುತ್ತೆ ವಿ ಇಸ್ ಗಿವನ್ ಬೈ ವಿ ಇಸ್ ಈಕ್ವಲ್ ಟು ರೂಟ್ ಆಫ್ ಟಿ ಬೈ ಯು ಅಂತ ಹೇಳ್ತೀವಿ ನಾವು. ಯೂಸಿಂಗ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಆ್ಯನ್ ಎಕ್ಸಾಕ್ಟ್ ಫಾರ್ಮುಲಾ ಫಾರ್ ದ ವೇವ್ ಸ್ಪೀಡ್ ಆನ್ ಅ ಸ್ಟ್ರಿಂಗ್ ಕ್ಯಾನ್ ಬಿ ಡಿರೈವ್ಡ್, ಬಟ್ ದಿಸ್ ಡಿರೈವೇಷನ್ ಔಟ್ಸೈಡ್ ದ ಸ್ಕೋಪ್ ಆಫ್ ದಿಸ್ ಬುಕ್. ಈ ಡಿರೈವೇಷನ್ ಇಲ್ಲ ನಿಮಗೆ, ಜಸ್ಟ್ ನಿಮಗೆ ಎಕ್ಸ್ಪ್ರೆಷನ್ನ ಮೆನ್ಷನ್ ಮಾಡಿರೋದಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಇದನ್ನು ಡೈಮೆನ್ಷನಲ್ ಅನಾಲಿಸಿಸಲ್ಲಿ ಏನು ಮಾಡೋಣ ನಾವು, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಕೊಳ್ಳೋಣ. ಸೊ ಡೈಮೆನ್ಷನ್ಸ್ ಆಫ್ ಎಲ್ ಎಚ್ ಎಸ್ ಯಾವುದು, ವೆಲಾಸಿಟಿ ಅಂತ ಹೇಳಿ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್ ಅಂದರೆ ವೆಲಾಸಿಟಿ ಏನು ಬರಿತೀವಿ ನಾವು, ಮೀಟರ್ ಪರ್ ಸೆಕೆಂಡ್ ಬರಿತೀವಿ. ಸೊ ಮೀಟರ್ ಪರ್ ಸೆಕೆಂಡ್ ಬಂದಾಗ ಮಾಸ್ ಏನು 0, ಲೆಂತ್ L ಪವರ್ 1 T ಪವರ್ -1. ಓಕೆ, ದಟ್ ಈಸ್ m ಪವರ್ 0 L ಪವರ್ 1 T ಪವರ್ -1 ಆಯಿತು. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು T ಟೆನ್ಷನ್, ಈ ಕಡೆನೂ ಅಷ್ಟೇ m L T ಪವರ್ -2 ದಟ್ ಡಿವೈಡೆಡ್ ಬೈ ಲೀನಿಯರ್ ಡೆನ್ಸಿಟಿ ಮಾಸ್ ಪರ್ ಯೂನಿಟ್ ಲೆಂತ್. ಮಾಸ್ ಪರ್ ಯೂನಿಟ್ ಲೆಂತ್ ಅಂದರೆ ಎಮ್ ಎಲ್ ಪವರ್ -1. ಯಾವುದಾದ್ರು ಕ್ಯಾನ್ಸಲ್ ಆಯಿತು, ಎಮ್ ಮತ್ತು ಎಮ್ ಕ್ಯಾನ್ಸಲ್ ಆಯಿತು. ಎಲ್ ಪವರ್ -1 ಇದ್ದು ಇಲ್ಲಿ ಮೇಲ್ಗಡೆ ಎಲ್ ಪವರ್ 1 ಇದೆ, ಮೇಲ್ಗಡೆ ಹೋಯ್ತಲ್ವಾ ಅಲ್ಲಿ. ಸೊ ಇಲ್ಲೇನಾಯಿತು ಹಾಗಾದರೆ ಎಮ್ ಪವರ್ 0 ಎಲ್ ಟಿ ಪವರ್ -1 ಆಯಿತು. ಓಕೆ, ಟಿ ಪವರ್ -1 ಆಯಿತು. ದೇರ್ಫೋರ್ ದ ಎಕ್ಸ್ಪ್ರೆಷನ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ಡೈಮೆನ್ಷನಲ್ಲಿ ಏನಾಯ್ತಲ್ಲಿ ಕರೆಕ್ಟ್ ಆಯಿತು. ಅಲ್ಲಿ ರೂಟ್ ತೆಗ್ದಿರ್ತೀವಿ, ರೂಟ್ ಇರೋದಕ್ಕೋಸ್ಕರ ಎಲ್ ಪವರ್ -2 ಬಂತು, ಎಲ್ ಪವರ್ 2 ಬರುತ್ತೆ, ಎಲ್ ಪವರ್ -2 ಬರುತ್ತೆ. ಸೊ ರೂಟ್ ಆಫ್ ದಟ್ ತೆಗೆದಾಗ ನಮಗೆ ಪವರು ರೂಟ್ 2 ಕ್ಯಾನ್ಸಲ್ ಆಯಿತು, ನಮಗೆ ಎಲ್ ಟಿ ಪವರ್ -1 ನೋಡ್ಕೊಳ್ತು. ಓಕೆ, ಸೊ ನೋ ಅದರ್ ಕಾಂಬಿನೇಷನ್ ಆಫ್ ಟಿ ಆ್ಯಂಡ್ ಯು ಇಸ್ ಡೈಮೆನ್ಷನಲಿ ಕರೆಕ್ಟ್. ಸೊ ಈ ಒಂದು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಡೈಮೆನ್ಷನಲಿ ನಾವು ಹೇಳ್ಬೋದು, ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ಒಂದು ನಮಗೆ ಎಕ್ಸಾಕ್ಟ್ ಫಾರ್ಮುಲಾದು ಡಿರೈವೇಷನ್ ಎಲ್ಲೂ ಕೂಡ ಇಲ್ಲ. ನಾವು ಡೈಮೆನ್ಷನಲ್ ಅನಾಲಿಸಿಸಲ್ಲಿ ನೋಡ್ಕೊಂಡು ಏನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೋದು ಅಷ್ಟೇ. ನೆಕ್ಸ್ಟ್ ಸ್ಪೀಡ್ ಆಫ್ ಎ ಲಾಂಗಿಟ್ಯೂಡಿನಲ್ ವೇವ್. ದ ಸ್ಪೀಡ್ ಆಫ್ longitudinal wave in an elastic medium is given by, again v is equal to root of e by rho ಅಂತ ಬರೀತೀವಿ ನಾವು. ಸಿ ಇ ಅಂತ ಹೇಳಿದ್ರೆ ಇಲ್ಲಿ ಎಲಾಸ್ಟಿಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ನೆನ್ಪು ಮಾಡ್ಕೊಳ್ಳಿ. ಯಾವುದ್ರಲ್ಲಿ ಓದಿದ್ವಿ ನಾವು, ಎಲಾಸ್ಟಿಕ್ ಮಾಡ್ಯುಲೈ ಅಂತ ಹೇಳಿ ಓದಿದ್ವಿ ಅಲ್ವಾ. ಈ ಸ್ಟ್ರೆಸ್ ಮತ್ತು ಸ್ಟ್ರೈನ್, ಹುಕ್ಸ್ ಲಾ ಅಂತ ಓದಿದ್ವಿ. ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್, ಅದರಲ್ಲಿ ಎಲಾಸ್ಟಿಸಿಟಿಯಲ್ಲಿ ಓದಿದ್ವಿ ಅಲ್ವಾ. ಅದೇನೇ ಇಲ್ಲಿ ಇ ಇಸ್ ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆ್ಯಂಡ್ ರೋ ಇಸ್ ದ ಡೆನ್ಸಿಟಿ ಆಫ್ ದ ಮೀಡಿಯಮ್. ಸೊ ರೋ ಅನ್ನೋದು ಮೀಡಿಯಮಿನ ಡೆನ್ಸಿಟಿ ಆಗಿರುತ್ತೆ. ಹೇಗೆ ಇದು ಕೂಡ ಡೈಮೆನ್ಷನಲ್ ಅನಾಲಿಸಿಸಲ್ಲಿ ಏನು ಮಾಡಬೇಕು, ಚೆಕ್ ಮಾಡಿದಾಗ ಎಲ್ ಎಚ್ ಎಸ್ ತೊಗೊಂಡ್ರೆ ಏನು ಬರುತ್ತೆ, ಎಮ್ ಎಲ್ ಟಿ ಪವರ್ -1, ಆರ್ ಎಚ್ ಎಸ್ ತೊಗೊಂಡ್ರೆ ಏನು ಬರುತ್ತೆ, ಇಲ್ಲಿ ಈ ಈಕ್ವೇಷನ್ ಮತ್ತು ಸ್ಕ್ವೇರ್ ಇರೋದ್ರಿಂದ ಡೈಮೆನ್ಷನಲಿ ಕರೆಕ್ಟ್. ಸೊ ಇದು ಮಾಡಿ ನೋಡಬೇಕು. ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ವರ್ಕ್ ಮಾಡಬೇಕು ನೀವು. ಸೊ ಇಲ್ಲಿ ಏನೋ ಇ ಅಂತ ಹೇಳಿದ್ರೆ ಸ್ಟ್ರೆಸ್, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳಿದಾಗ ಇ ಇಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಸ್ಟ್ರೆಸ್ಸಿಗೆ ಏನು ಬರುತ್ತೆ, ಸ್ಟ್ರೈನಿಗೆ ಏನು ಬರುತ್ತೆ ಬರ್ಕೊಂಡು ಅದಕ್ಕೆ ಏನು ಮಾಡಬೇಕು ನೀವು
ಒಂದು ಯೂನಿಟ್ ಬರ್ಕೊಂಡು ಯೂನಿಟ್ ಬರ್ದಾದ್ಮೇಲೆ ಡೈಮೆನ್ಷನ್ಸ್ ಬರೆದು ರೂಟ್ ತೆಗೆದು ನಂಗೆ ಇದನ್ನು ಏನು ಮಾಡಬೇಕು LHS = RHS ಅಂತ ಹೇಳಿ ನೀವು ಓದಬೇಕು. ಅದಕ್ಕೋಸ್ಕರ ನಾನು ಬರೀತೀರಾ, ಇಲ್ಲಾಂದರೆ ಇಲ್ಲಿ ಬರೀತೀನಿ ನಾನು. ಓಕೆ, ನೀವು ಬರೆದು ನನಗೆ ತೋರಿಸ್ಬೇಕು, ನಾನು ಕಳಿಸ್ಬೇಕು ಹೋಮ್ವರ್ಕಲ್ಲಿ. ಅರ್ಥ ಆಯ್ತಾ? Next, therefore, the expression is dimensionally correct. No other combination of E and rho is dimensionally correct. In case of solids, E is Young's modulus of elasticity y, and hence equation 1 becomes V is equal to root of y by rho ಆಗುತ್ತೆ. ಎಲಾಸ್ಟಿಸಿಟಿಯಲ್ಲಿ ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿ ಈ ಬದಲು ಯಂಗ್ಸ್ ಮಾಡ್ಯುಲಸ್ y ತಗೊಂಡ್ರೆ V is equal to ಏನಾಯಿತು y by p ಆಯಿತು. ಇನ್ ಕೇಸ್ ಆಫ್ ಫ್ಲೂಯಿಡ್ಸಲ್ಲಿ ತಗೊಂಡ್ರೆ ಬಲ್ಕ್ ಮಾಡ್ಯುಲಸ್ ಅಂತ ತಗೊಂಡ್ರೆ ಇದೇನಾಯಿತು V is equal to root of k by rho ಆಯಿತು. ಸೊ ಇವೆಲ್ಲ ನೆನ್ಪಿಟ್ಕೋಬೇಕಾಗಿತ್ತು. ಯಾವುದು ಸ್ಪೀಡ್ ಆಫ್ ದ ಲಾಂಗಿಟ್ಯೂಡಿನಲ್ ವೇವ್ಸು, ಸ್ಪೀಡ್ ಆಫ್ ದ ಟ್ರಾನ್ಸ್ವರ್ಸ್ ವೇವ್ಸು, ಮ್ಯೂ ಬೈ ಪಿ. ಸೊ ಮ್ಯೂ ಬೈ ರೋ ಅಂದರೆ ಯಾವುದಕ್ಕೆ ಬರುತ್ತೆ, ಮ್ಯೂ ಬೈ ರೋ ಅಂತ ಅಂದರೆ ಯಾವುದಕ್ಕೆ ಬರುತ್ತೆ, ಇ ಬೈ ರೋ ಅಂದರೆ ಯಾವುದಕ್ಕೆ ಬರುತ್ತೆ, ವೈ ಬೈ ರೋ ಅಂದರೆ ಯಾವುದಕ್ಕೆ ಬರುತ್ತೆ, ಕೆ ಬೈ ರೋ ಅಂತ ಹೇಳಿದ್ರೆ ಯಾವುದಕ್ಕೆ ಬರುತ್ತೆ. ಸೊ ಇವೆಲ್ಲ ಏನು ಮಾಡಬೇಕು, ನೆನ್ಪಿಟ್ಕೊಳ್ತಾ ಹೋಗಬೇಕು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಡಿರೈವೇಷನ್ ಇಲ್ಲ ನಿಮಗೆ, ಜಸ್ಟ್ ಡೈಮೆನ್ಷನಲ್ ಅನಾಲಿಸಿಸಲ್ಲಿ ಏನು ಮಾಡ್ಬೋದು, ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಉಳಿಕೆದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.